ಇವತ್ತೇನಾದ್ರೂ ಮಲಾವರ ಪದ್ಧತಿಯನ್ನ ರದ್ದು ಮಾಡದ್ದು, ಉಳುವವನಿಗೆ ಭೂಮಿ ಕೊಟ್ಟದ್ದು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಅದಕ್ಕೆ ಬೆಂಬಲಿಸಿದ್ರು. 20 ಅಂಶಗಳ ಕಾರ್ಯಕ್ರಮ, ಆಮೇಲೆ 20 ಅಂಶದ ಕಾರ್ಯಕ್ರಮ, ಸಾಲ ಮನ್ನಾ ಅಂತ ಅನೇಕ ಪ್ರಗತಿಪರ ಕಾನೂನುಗಳನ್ನ ಮಾಡಿ ದೇವರಾಜ ಅರಸರವರು ಒಂದು ರೀತಿ ಪ್ರಗತಿಪರ ಅರಸು ಮಂತ್ರಿದಲ್ಲಿ ಹುಟ್ಟಿದ್ರು ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಇವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಹಾಗೇನೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ. ಅಸಮಾನತೆ ಹೋಗ್ಬೇಕು. ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ. ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ. ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ, ಅದಕ್ಕೆ ಕೋಪ ಅವರು. ಈಗ ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡ್ಬಿಟ್ಟಿದೀವಲ್ಲ, ಸಹಿಸ್ಕೊಳಕ ಒಟ್ಟುರಿಯಿಂದ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅದನ್ನೆಲ್ಲ ನಮ್ಮ ಮೇಲೆ ಏನ್ ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ಈಗ ಪ್ರಸ್ತಾಪ ಮಾಡಕ್ ಹೋಗಲ್ಲ, ಸಮಯ ಇಲ್ಲ. ನಾನು ವಿಧಾನಸೌಧಕ್ಕೆ ಹೋಗ್ಬೇಕು. ಮಾರ್ಕೆಟ್ ಹಾಲ್ನಲ್ಲಿ ದೇವರಾಜ ಅರಸರವರ ಜಯಂತಿ ಹಮ್ಮಿಕೊಂಡಿದ್ದೀವಿ ಸರ್ಕಾರದ ವತಿಯಿಂದ, ಅದರಿಂದ ಅಲ್ಲಿ ಹೋಗ್ಬೇಕಾಗಿದೆ. ಜಾರ್ಜ್ ಇರ್ತಾರೆ, ಜಾರ್ಜು ರಾಮಲಿಂಗ ರೆಡ್ಡಿ ಅವರು ಇರ್ತಾರೆ, ಖಂಡ್ರೆ ಇರ್ತಾರೆ, ಮಂತ್ರಿಗಳು ಮೊಟ್ಟಮ್ಮ ಇರ್ತಾರಲ್ಲ, ಶ್ರೀಮತಿ ಮೋಟಮ್ಮನವರು ಇರ್ತಾರೆ, ಸಲೀಮು ಇವರೆಲ್ಲ, ಚಂದ್ರಶೇಖರ್ ಇವರೆಲ್ಲ. ಸೊ ನೀವೆಲ್ಲ ಫಂಕ್ಷನ್ ಮುಗಿಯೋರು ಇರ್ಬೇಕು. ನಾವು ಓದ್ ತಕ್ಷಣ ಯಾರು ಇದ್ದು ಹೋಗ್ಬಾರ್ದು.